ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ 8:30 ತಾವೆಲ್ಲರೂ ಸಹ ವಿವಿಧ ಜಿಲ್ಲೆಯಿಂದ, ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ, ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಿಂದ ತಾವು ಬೆಂಗಳೂರು ನಗರಕ್ಕೆ ಆಗಮಿಸಿದ್ದೀರಿ. ಈ ಒಂದು ಸಂಕಲ್ಪ ಸಮಾವೇಶದಲ್ಲಿ ಪಾಲ್ಗೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಿರ್ಣಯಗಳನ್ನು ಮುಂದೆ ನಡೆಸ್ಕೊಂಡು ಹೋಗಲಿಕ್ಕೆ ತಾವೆಲ್ಲರೂ ಸಹ ಬಂದಿದ್ದೀರಿ. ಅದಕ್ಕೋಸ್ಕರ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನನ್ನ ಜೀವನದಲ್ಲಿ ಮಹತ್ವಪೂರ್ಣ ದಿವಸ ಅಂಥೇಳಿ ನಾನು ಭಾವಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಈ ಒಂದು ಜವಾಬ್ದಾರಿಯನ್ನು ಏನು ವಹಿಸ್ಕೊಂಡಿದ್ದೀನಿ, ಇದು ಅಧಿಕಾರ ಅಲ್ಲ. ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು 141 ವರ್ಷ ಈ ರಾಷ್ಟ್ರದಲ್ಲಿ ರಾಷ್ಟ್ರ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಪವಿತ್ರವಾದ ರಾಜಕೀಯ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಲಿಕ್ಕೆ ನಮಗೆಲ್ಲರೂ ಸಹ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನನ್ನ ಅಚ್ಚುಮೆಚ್ಚಿನ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಹಾಗೂ ಪ್ರಿಯಾಂಕಾ ಗಾಂಧಿಯವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ರವರು ಮತ್ತು ಸುರ್ಜೇವಾಲಾರವರು ಈ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ಶತಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ತಮ್ಮ ಮುಂದೆ ಎರಡು ಮಾತಾಡಲಿಕ್ಕೆ ಬೀಳ್ತೇನೆ. ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಅಂತ ಹೇಳಿದರೆ, ಈಗಾಗಲೇ ನಾನು ಹೇಳಿದೆ, ಅದೊಂದು ಭಾಳ ಪವಿತ್ರವಾದ ಪಕ್ಷ ಅಂತ ಹೇಳಿದರೆ, ಇದು ಯಾವುದೋ ದೇವಸ್ಥಾನದಲ್ಲಿ, ಮಸೀದಿನಲ್ಲಿ, ಚರ್ಚಲ್ಲಿ ಯಾವುದಾದ್ರೂ ಇದೆಯಾ ಅಂತ ಹೇಳಿ, ಈ ರಾಷ್ಟ್ರ ಗುಲಾಮರ ಬ್ರಿಟಿಷರ ಕೆಳಗಡೆ ಗುಲಾಮ್ಗಿರಿ ಅಡಿಯಲ್ಲಿದ್ದಾಗ ಮತ್ತು ಭೇದ ಭಾವಗಳಿಂದ ತುಂಬಿ ತುಳುಕ್ತಾ ಇದ್ದ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸ್ವತಂತ್ರರು ಅಂತ ಹೇಳಿ, ಯಾವುದೇ ರೀತಿಯ ಭೇದ ಭಾವಗಳಿಲ್ಲ ಅಂತ ಹೇಳಿ ಈ ಒಂದು ಕಾಂಗ್ರೆಸ್ ಪಕ್ಷ ಹುಟ್ಟು ಹಾಕಿದ ಮೇಲೆ ನಿರಂತರವಾಗಿ ಸ್ವತಂತ್ರ ಹೋರಾಟ ಮಾಡಿ ನಾವೆಲ್ಲರಿಗೂ ಸಹ ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲರೂ ಸಹ ಅನುಭವಿಸ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಇದು ಕೇವಲ ರಾಜಕೀಯ ಪಕ್ಷ ಅಲ್ಲ, ಇದು ಭಾರತದ ಬಹುತ್ವದ ಆತ್ಮ. ಈಗಾಗಲೇ ಬಹಳಷ್ಟು ಜನ ಮಾತಾಡುವಾಗ ಹೇಳ್ತಾ ಇದ್ರು, ಈ ದೇಶದಲ್ಲಿ ಬಹುತ್ವ ಅಂತ ಹೇಳಿದ್ರೆ 7 ದೊಡ್ಡ ಧರ್ಮಗಳಿರ್ತಕ್ಕಂಥ ರಾಷ್ಟ್ರ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಜೈನ್ ಧರ್ಮ, ಸಿಖ್ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ ಇರ್ತಕ್ಕಂಥ ಬಹುತ್ವದ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ನಿಮಗೆಲ್ಲೂ ಸಿಗದೆ ಇರ್ತಕ್ಕಂಥದ್ದು ಈ ಭೂಮಂಡಲದಲ್ಲಿ ಭಾರತ ದೇಶದ ಹೆಸರಲ್ಲಿ ಇರ್ತಕ್ಕಂಥ ಈ ಒಂದು ಕೊಡುಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಭಾರತ ರಾಷ್ಟ್ರದ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿಯವರು. ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಈ ರಾಷ್ಟ್ರದಲ್ಲಿ ಸುಮಾರು 560 ರಾಜ ಮಹಾರಾಜರಿದ್ದಂಥ ರಾಷ್ಟ್ರವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಿ, ಗಣರಾಜ್ಯವಾಗಿ ಮಾಡಿ, ಎಲ್ಲರಿಗೂ ಸಹ ಅಧಿಕಾರ ಇರಬೇಕು ಅಂತೇಳಿ ತಮ್ಮ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರ ಇದು ಪವಿತ್ರವಾದ ಪಕ್ಷ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೇವಲ ಸರ್ಕಾರ, ಚುನಾವಣೆ, ಮಂತ್ರಿ, MLA, MLC, MP ಆಗುವಂಥದ್ದಲ್ಲ. ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ದೊಡ್ಡ ಸಂಕಲ್ಪವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಈಗಾಗಲೇ ನಮಗೂ ಸಹ ಎಲ್ಲ ವಯಸ್ಸಾಗ್ತಾ ಇದೆ. ಈ ಒಂದು ಸಂಕಲ್ಪ ಸಮಾವೇಶದಲ್ಲಿ ಈ ಒಂದು ಏನು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, 5 ವರ್ಷದಲ್ಲಿ 28 ಮತ್ತು 29 ಅಂತ ಹೇಳಿ, ಇವೆಲ್ಲಕ್ಕೂ ಸಹ ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಈ ಸವಾಲನ್ನ ಎದುರಿಸಲಿಕ್ಕೋಸ್ಕರ ನಮ್ಮ ಜೊತೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರ ಜೊತೆ ಮತ್ತು ವರ್ಕಿಂಗ್ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲಾರವರು, ಕರ್ನಾಟಕ ರಾಜ್ಯದ ನೂತನವಾಗಿ ನೇಮಕಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ನಾಯಕರು. ನಾನು ಮಾತಾಡೋದಕ್ಕಿಂತ ಮೊದಲು ಇನ್ನೂ ಹಲವಾರು ನಾಯಕರು ಮಾತಾಡಬೇಕಾಯಿತು. ಸಮಯದ ಅಭಾವದಿಂದ ನಾಯಕರು ಹೇಳಿದ ತಕ್ಷಣ ಆ ಹೆಸರುಗಳು ಮಾತ್ರ ನಾನು ಹೇಳ್ತೀನಿ. ನಮ್ಮ ಮುನಿಯಪ್ಪನವರು ಮಾತಾಡಬೇಕಾಗಿತ್ತು, ಸತೀಶ್ ಜಾರಕಿಹೊಳಿ ಅವರು ಮಾತಾಡಬೇಕಾಗಿತ್ತು, ಜಮೀರ್ ಅಹಮದ್ ಅವರು ಮಾತಾಡಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ
ನಾನೇ ಮಾತಾಡಿದ್ದದ ನಂತರ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ತಾವು ಕಾಂಗ್ರೆಸ್ ಪಕ್ಷದ ಸ್ವತಂತ್ರ ಹೋರಾಟದ ಪರಂಪರೆ ಇರ್ತಕ್ಕಂಥವ್ರು, ನಮ್ಮ ಶತ್ರುಗಳು ಅಂತ ಹೇಳೋದಿಲ್ಲ, ವಿರೋಧಿಗಳು ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಮತ್ತು RSS ರವರು ಏನು ಸ್ವತಂತ್ರ ಹೋರಾಟದಲ್ಲಿ ಯಾವುದೇ ರೀತಿಯ ಕೊಡುಗೆ ಇಲ್ಲದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು RSS ರವರು ನಮ್ಮ ಮುಂದೆ ದೊಡ್ಡ ಸವಾಲನ್ನೇ ತಂದಿಟ್ಟಿದ್ದಾರೆ. ಆ ಸವಾಲು ಏನು ಅಂತ ಹೇಳಿದರೆ, ಸಾಂವಿಧಾನಿಕ ಹುದ್ದೆಗಳನ್ನು, ಸಾಂವಿಧಾನಿಕ ಸಂಸ್ಥೆಗಳನ್ನು ಸಂಪೂರ್ಣವಾಗಿ ಅವರ ಅಡಿಯಾಳುಗಳನ್ನಾಗಿ ಮಾಡಿಕೊಂಡು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನೇ ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವರು ಅವರ ಏನು ಪಿತೃಪಕ್ಷ ಅಂತ ಹೇಳ್ತಾರೆ RSSನ ಒಂದು ರಾಜಕೀಯ ಘಟಕ ಭಾರತೀಯ ಜನತಾ ಪಾರ್ಟಿ. ತ್ರಿವರ್ಣ ಧ್ವಜದ ವಿರುದ್ಧ ಇದ್ದಂಥವ್ರು, ಸಂವಿಧಾನದ ವಿರುದ್ಧ ಇದ್ದಂಥವ್ರು, ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂಥವ್ರು ಇವತ್ತು ಯಾವುದೋ ವಾಮ ಮಾರ್ಗದಿಂದ ಬಂದು ಅಧಿಕಾರವನ್ನು ಹಿಡಿದು ಸಂವಿಧಾನವನ್ನು ಸಹ ಮುಗಿಸ್ಲಿಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ತಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಯಾರು ಬ್ರಿಟಿಷರು ಮಾಡ್ತಾ ಇದ್ರು ಅದನ್ನು ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರದಿಂದ ಇರಬೇಕಾಗತ್ತೆ. ಅದ್ರ ಜೊತೆಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಖರ್ಗೆ ಸಾಹೇಬರು ಮಾತಾಡುವಾಗ ವೋಟ್ ಚೋರಿ ಬಗ್ಗೆ ಮಾತಾಡಿದ್ರು, SIR ಬಗ್ಗೆ ಮಾತಾಡಿದ್ರು. ಆದರೆ SIR ಬಗ್ಗೆ ಮಾತಾಡುವಾಗ ಅದರಲ್ಲಿ ಆಗ್ತಕ್ಕಂಥ ಅನಾಹುತಗಳು, ಈ ರಾಷ್ಟ್ರದಲ್ಲಿರ್ತಕ್ಕಂಥ ಮತ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳನ್ನು ಕೈಬಿಟ್ಟು ಅವ್ರದ್ದೇ ಆದ ರೀತಿಯ ಮಾಡಲಿಕ್ಕೆ ಹೊರಡಿರ್ತಕ್ಕಂಥದ್ದನ್ನು ಸಹ ನಾವು ಎಚ್ಚರ ವಹಿಸಬೇಕಾಗತ್ತೆ. ಸ್ವತಂತ್ರ ಪೂರ್ವದಲ್ಲಿ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಯಾರು ಮತ ಚಲಾವಣೆ ಮಾಡ್ತಾರೆ ಅಂತ ಒಂದು ಇತಿಹಾಸ ನೀವು ನೋಡಿದಾಗ, ಯಾರು ಟ್ಯಾಕ್ಸ್ ಕಟ್ತಾರೋ ಅವ್ರಿಗೆ ಮಾತ್ರ ಮತ ಚಲಾವಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಸ್ವತಂತ್ರ ಬಂದ ನಂತರ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ, ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ ಕೂಡ ತಮ್ಮ ಮತವನ್ನು ಚಲಾವಣೆ ಮಾಡಿ 5 ವರ್ಷಕ್ಕೆ ಅವ್ರಿಗೆ ಬೇಕಾದಂಥ ಸರ್ಕಾರವನ್ನು ಆರಿಸ್ಕೊಡ್ತಕ್ಕಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಶಕ್ತಿಯನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿಶೇಷ ತೀವ್ರ ಪರಿಷ್ಕರಣ SIR ಅಂತ ಏನು ಹೇಳ್ತೀವಿ, ಅದರ ಮೂಲಕ ನಮ್ಮ ಹಕ್ಕನ್ನು ಕಸಿದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಅದರ ವಿರುದ್ಧ ನಾವೆಲ್ಲರೂ ಸಹ ಹೋರಾಟ ಮಾಡಬೇಕಾಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿವಕುಮಾರ್ ಅವರು ಮಾತಾಡುವಾಗ ಹೇಳಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಧರ್ಮ, ಜಾತಿ, ಭಾಷೆ ಇಲ್ಲ ಅಂತ ಹೇಳಿ. ನಾನಾದರೂ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ, ನಮ್ಮ ಧರ್ಮ, ಕಾಂಗ್ರೆಸ್ ಪಕ್ಷದ ಧರ್ಮ ತ್ರಿವರ್ಣ ಧ್ವಜ ಅನ್ನೋದನ್ನು ಬಹಳ ಧೈರ್ಯವಾಗಿ ನೀವು ಹೇಳಬೇಕಾಗತ್ತೆ. ನಮ್ಮ ಧರ್ಮ ತ್ರಿವರ್ಣ ಧ್ವಜ, ನಮ್ಮ ಪವಿತ್ರವಾದ ಗ್ರಂಥ, ನಮ್ಮ ಸಂವಿಧಾನ, ನಮ್ಮ ಜಾತಿ ಕಾಂಗ್ರೆಸ್ ಪಕ್ಷ ಅಂತೇಳಿ ಧೈರ್ಯವಾಗಿ ಹೇಳಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ರಾಷ್ಟ್ರದಲ್ಲಿ ಯಾವುದೇ ಅಧಿಕೃತವಾದ ಧರ್ಮ ಇಲ್ಲ. ಈ ದೇಶದಲ್ಲಿ ಎಲ್ಲ ಧರ್ಮವೂ ಸಹ ಅವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಸಂವಿಧಾನದಲ್ಲಿ ಮಾಡಿಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ. ಯಾರಿಗೂ ಸಹ ನಿರ್ಬಂಧ ಇಲ್ಲ, ಯಾವುದೇ ಧರ್ಮ ಆಚರಣೆ ಮಾಡಲಿಕ್ಕೆ ಯಾರಿಗೂ ಸಹ ನಿರ್ಬಂಧ ಇಲ್ಲ, ಯಾವುದೇ ಭಾಷೆ ಮಾತಾಡಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ RSS ಅವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು ಈ ರಾಷ್ಟ್ರದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಸಹ ಕರ್ನಾಟಕದವರು ಆದ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕುವೆಂಪುರವರ ಕವನವನ್ನು ಕೇಳಿರ್ಬೋದು. ಓ ಬನ್ನಿ ಸೋದರರೇ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ಬಡತನವ ಬುಡ ಮೇಲ ಕೀಳ ಬನ್ನಿ, ಬನ್ನಿ ಸೋದರರೇ ವಿಶ್ವಪಥಕ್ಕೆ ಅಂತೇಳಿ ಕುವೆಂಪುರವ್ರು ಏನು ಹೇಳಿದ್ರು ನೋಡಿ, ಅದನ್ನು ನಾವು ಸಾಕ್ಷಾತ್ಕಾರವಾಗಿ ಅನುಷ್ಠಾನಕ್ಕೆ ನಿರಂತರವಾಗಿ 80 ವರ್ಷದಿಂದ ತಂದಿರ್ತಕ್ಕಂಥದ್ದು ನಾವೆಲ್ಲೂ ಸಹ ನೋಡಿದ್ದೇವೆ. ಅದಲ್ಲದೆ ನಾವು 2023ನೇ ಇಸ್ವಿಯಲ್ಲಿ ಭಾಳ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆ ಭಾಳ ಸ್ಪಷ್ಟವಾಗಿ ಹೇಳಿತ್ತು. ಅದೇ ನಮ್ಮ ನಾಡಗೀತೆಯ ಒಂದು ಅಂಗ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳು ಸೆಳೆಯುವ ನೋಟ, ಹಿಂದೂ ಮುಸ್ಲಿಂ ಕ್ರೈಸ್ತವ
ಮುಸಲ್ಮಾನ ಪಾರ್ಸಿಕರ ಜೈನರ ತಾಣ ಅಂಥೇಳಿ ಎಷ್ಟು ಸುಂದರವಾದ ನಮ್ಮ ನಾಡಗೀತೆಯಲ್ಲಿ ವಿವೇಕಾನಂದ ಅವರು ಹೇಳಿದಾಗ ಎಲ್ಲರಿಗೂ ಸಹ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಈ ರಾಷ್ಟ್ರದಲ್ಲಿ ಕೋಮುವಾದ ಅಥವಾ ದ್ವೇಷವನ್ನು ಹರಡಲಿಕ್ಕೆ ನಾವು ಯಾರೂ ಸಹ ಬಿಡಬಾರ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಅದರ ಜೊತೆಗೆ ಈ ಒಂದು ಸಂಕಲ್ಪ ತಗೊಳ್ಳುವ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಮಾಡಬೇಕಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಹೋರಾಟವನ್ನು, ಅದು ರೈತ ಹೋರಾಟ ಇರ್ಬೋದು, ವಿದ್ಯಾರ್ಥಿಗಳ ಹೋರಾಟ ಇರ್ಬೋದು, ಕಾರ್ಮಿಕರ ಹೋರಾಟ ಇರ್ಬೋದು, ಮಹಿಳೆಯರ ಪರ ಹೋರಾಟ ಇರ್ಬೋದು, ಇವೆಲ್ಲ ಹೋರಾಟವನ್ನು ಸಹ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೆಹಲಿಯಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅವ್ರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ನಾವೇನಾದರೂ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಏನು ನಮಗೆ ನಮ್ಮ ಪೂರ್ವಜರು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಇವೆಲ್ಲವೂ ಸಹ ನಿರ್ನಾಮ ಮಾಡಲಿಕ್ಕೆ ಎಲ್ಲವೂ ಸಹ ಕಾತರದಿಂದ ಇದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ತಾವೆಲ್ಲರೂ ಸಹ ಗಮನಿಸಿರ್ತೀರಿ, ದೇಶದಲ್ಲಿ ಧರ್ಮಾಧಾರಿತ ರಾಜಕೀಯ ಮಾಡುವಾಗ ಯಾವ ಅನಾಹುತಗಳು ಈ ದೇಶದಲ್ಲಿ ಆಗಿದೆ ಅಂತ ಹೇಳಿ. ಇದರಲ್ಲಿ ಮಹಾತ್ಮ ಗಾಂಧಿಯವರು ಬಹಳ ದೊಡ್ಡ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು, ಭಾರತೀಯ ಜನತಾ ಪಾರ್ಟಿಯವರು ಅಥವಾ RSS ಅವರು ಈಗಲೂ ಸಹ ಗೋಡ್ಸೆ ಒಬ್ಬ ಈ ದೇಶದ ಮೊಟ್ಟ ಮೊದಲನೇ ಭಯೋತ್ಪಾದಕ ಅಂತ ಹೇಳಿಲ್ಲ. ಗೋಡ್ಸೆ ಮಹಾತ್ಮ ಗಾಂಧಿ ಅವರ ಕೊಲೆಗಡುಕ ಅಂತ ಇನ್ನೂ ಹೇಳಿಲ್ಲ. ಅದನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ ವಧ್ ಹುವಾ ಹೈ ಅಂತ ಹೇಳಿ. ಅವನೊಬ್ಬ ದೊಡ್ಡ ಕೊಲೆಗಾರ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾರಿಗೂ ಸಹ ಬರ್ತಾ ಇಲ್ಲ. ಆದರೆ ಬೇರೆ ದೇಶಕ್ಕೆ ಹೋದಾಗ ಮಹಾತ್ಮ ಗಾಂಧಿನೇ ಎಲ್ಲ ಅಂತ ಹೇಳಿ ಬೇರೆ ದೇಶದವ್ರ ಮುಂದೆ ತೋರಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯವರ ಏನು ಅವರ ಹೋರಾಟ ಜೀವನ ಪರ್ಯಂತ ಹೋರಾಟ ಇತ್ತು. ಮಹಾತ್ಮ ಗಾಂಧಿಯವರು ಬಡವರು, ಶೋಷಿತರು ಮತ್ತು ಸಾಮಾಜಿಕ ಸೌಹಾರ್ದತೆಯ ಕುರಿತು ಹೇಳಿದ ಕೆಲವು ಪ್ರಸಿದ್ಧ ಉಲ್ಲೇಖಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ನೀವು ತೆಗೆದುಕೊಳ್ಳುವ, ಮಾನ್ಯ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳಾಗಿದ್ದೀರಿ, ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ಸಹ ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯ ಮುಖವನ್ನು ನೆನೆಸಿಕೊಳ್ಳಿ. ನಿಮ್ಮ ನಿರ್ಧಾರದಿಂದ ಜೀವನಕ್ಕೆ ಏನಾದರೂ ಪ್ರಯೋಜನ ಆಗುತ್ತೆ ಅನ್ನೋದಿದ್ರೆ ಅದು ನೀವೇ ಹೇಳ್ಕೊಳ್ಳಿ. ಆದ್ದರಿಂದ ಇದ್ರ ಮಧ್ಯೆ ಅಂಬೇಡ್ಕರ್ ಅವರು ಹೇಳ್ತಾರೆ, ರಾಜಕಾರಣಕ್ಕೆ ಬಂದರೆ ಬರುವಾಗ ಜೀವನ ಮಾಡಲಿಕ್ಕೋಸ್ಕರ ರಾಜಕಾರಣಕ್ಕೆ ಬರಬೇಡಿ, ರಾಜಕಾರಣಕ್ಕೆ ಬಂದರೆ ಬಡವರ ದೀನ ದಲಿತರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಲ್ಲದೆ ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯನ್ನು ನೆನಪಿಸ್ಕೊಳ್ಬೇಕು ಅಂತೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಯಾಕಂದರೆ ಈಗ ನರೇಂದ್ರ ಮೋದಿ, ಅಮಿತ್ ಶಾ, ಭಾರತೀಯ ಜನತಾ ಪಾರ್ಟಿಯವರು ನೆನೆಸ್ಕೊಳ್ಳದೆ ಅದಾನಿ ಅಂಬಾನಿ, ಬಡವ್ರನ್ನ ಯಾರೂ ಸಹ ನೆನೆಸ್ಕೊಳ್ತಾ ಇಲ್ಲ. ಆದರೆ ಮಹಾತ್ಮ ಗಾಂಧಿಯವರು, ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಹೇಳಿದ್ದು, ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ, ನೀವು ತೆಗೆದುಕೊಳ್ಳುವ ನಿರ್ಧಾರವು ಅವನ ಬದುಕನ್ನು ಉತ್ತಮಗೊಳಿಸ್ತದೆ ಎಂದು ಪರಿಶೀಲಿಸಬೇಕಾಗುತ್ತೆ ಅಂತೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಸಾಮಾಜಿಕ ಸೌಹಾರ್ದತೆ ಮತ್ತು ಧಾರ್ಮಿಕ ಸಾಮರಸ್ಯದ ಕುರಿತು ಬಹಳ ಆಳವಾಗಿ ಹೇಳ್ತಾರೆ. ಐ ಡು ನಾಟ್ ವಾಂಟ್ ಮೈ ಹೌಸ್ ಟು ಬಿ ವಾಲ್ಡ್ ಇನ್ ಆಲ್ ಸೈಡ್ಸ್ and my windows to be stuffed. I want the cultures of all lands to blow about my house as freely as possible. ಅದರ ಅರ್ಥ, ನನ್ನ ಮನೆಯ ಸುತ್ತ ಗೋಡೆ ಕಟ್ಟಿಕೊಂಡು ಕಿಟಕಿಗಳನ್ನು ಮುಚ್ಚಿಕೊಳ್ಳಲು ನಾನು ಬಯಸುವುದಿಲ್ಲ. ಎಲ್ಲ ಸಂಸ್ಕೃತಿಯ ಗಾಳಿಯು ನನ್ನ ಮನೆಯೊಳಗೆ ಮುಕ್ತವಾಗಿ ಬೀಸಬೇಕು ಎಂದು ನಾನು ಬಯಸುತ್ತೇನೆ ಅಂತ ಹೇಳಿ. ಆದರೆ ಕೆಲವ್ರನ್ನ SR ಮೂಲಕ ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವಾಗ ನಾವೆಲ್ಲರೂ ಸಹ ಎಚ್ಚರ ವಹಿಸಬೇಕಾಗುತ್ತೆ. ಅವ್ರು ಯಾರೂ ಸಹ ಅಲ್ಲ, ನಮ್ಮ ಸಹೋದರ ಸಹೋದರಿಯರೇ ಅವರೆಲ್ಲರೂ ಸಹ. ಅದ್ರ ಜೊತೆಗೆ ಸರ್ವೋದಯ ಸಂದೇಶವನ್ನು ಕೊಡ್ತಾರೆ. ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಇಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್ ಅಂತ ಹೇಳಿ. ಅಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳುವ ಅತ್ಯುತ್ತಮ ಮಾರ್ಗವೆಂದರೆ ಇತರರ ಸೇವೆಯನ್ನು ನಿಮ್ಮನ್ನು ನೀವು ಅರ್ಪಿಸ್ಕೊಳ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅನ್ನೋದನ್ನು ನಮ್ಮ ಖರ್ಗೆ ಸಾಹೇಬರು ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳಿ. ಮಹಾತ್ಮ ಗಾಂಧಿ ಅವರು ಹೇಳಿದಂತೆ ನಮ್ಮ ಪ್ರತಿಯೊಂದು ನಿರ್ಧಾರವು
ಸಮಾಜದ ಕೊನೆಯ ಸಾಲಿನಲ್ಲಿ ನಿಂತಿರುವ ಅತ್ಯಂತ ಬಡ ಮತ್ತು ದುರ್ಬಲ ವ್ಯಕ್ತಿಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡಿರಬೇಕು. ಅದೇ ಕಾಂಗ್ರೆಸ್ ಪಕ್ಷದ ತತ್ವ, ಅದೇ ನಮ್ಮ ರಾಜಕೀಯ ಧ್ಯೇಯ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಸಹ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಎಲ್ಲೋ ಮರಿತಾ ಇರೋಂಗೆ ಕಾಣುತ್ತೆ. ಇಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಧೈರ್ಯ ಇಲ್ಲ. RSS ಅವರು ಪುಕ್ಕಲ್ರವರು. ನಾವು ಸುಮ್ಮನಾಗಿರೋದ್ರಿಂದ ಅವ್ರಿಗೆ ಅವಕಾಶಗಳಾಗ್ತಾ ಇದೆ. ಅದರಿಂದ ನಾವೆಲ್ಲ ಎಚ್ಚರ ವಹಿಸಬೇಕಾಗತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಬಗ್ಗೆ ಇಡೀ ಜೀವನ ಉದ್ದಕ್ಕೂ ಈಗಲೂ ಸಹ ನಿರಂತರವಾಗಿ ಅವ್ರಿಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ RSS ಅವರು ಮಾಡ್ತಾ ಇದ್ದಾರೆ. ಆದರೆ ಅವರು ನೆಹರು ಅವರಿಗೆ ಯಾವುದೇ ರೀತಿಯ ಹತ್ರಕ್ಕೆ ಬರೋಕ್ಕಾಗೋದಿಲ್ಲ. RSS ಅವರು ಇರಲಿ, ಭಾರತೀಯ ಜನತಾ ಪಾರ್ಟಿಯರು ಯಾವುದೇ ದೊಡ್ಡ ನಾಯಕ ಅಂತ ಅನ್ನಿಸ್ಕೊಂಡವನು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರ ಹತ್ರ ಬರೋಕ್ಕಾಗೋದಿಲ್ಲ. ಅವರ ಮೊದಲನೆಯ ಭಾಷಣ ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು. ಈ ಮಾತಿನ ಮೂಲಕ ನೆಹರು ಅವರು ವಿಜ್ಞಾನ, ತಂತ್ರಜ್ಞಾನ, ಕೈಗಾರೀಕರಣ ಮತ್ತು ಮೂಲ ಸೌಕರ್ಯಗಳ ಮೂಲಕ ರಾಷ್ಟ್ರ ನಿರ್ಮಾಣದ ತಮ್ಮ ದೃಷ್ಟಿಯನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಹೇಳ್ತಾರೆ, ಇಟ್ ಈಸ್ ಸೈನ್ಸ್ ಅಲೋನ್ ದಟ್ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಹಂಗರ್ ಅಂಡ್ ಪಾವರ್ಟಿ, ಆಫ್ ಇನ್ಸಾನಿಟೇಷನ್ ಅಂಡ್ ಇಲ್ಲಿಟ್ರಸಿ. ಅದರರ್ಥ ಹಸಿವು, ಬಡತನ, ಅನಾರೋಗ್ಯಕರ ಪರಿಸ್ಥಿತಿ ಮತ್ತು ನಮ್ಮ ನಿರಕ್ಷತೆ ಸಮಸ್ಯೆಗಳನ್ನು ಪರಿಹರಿಸುವುದ ಶಕ್ತಿ ಇರ್ತಕ್ಕಂಥದ್ದು ಕೇವಲ ವಿಜ್ಞಾನಕ್ಕೆ ಮಾತ್ರ ಅಂಥೇಳಿ. ಅದನ್ನೇ ನಾನು ಕುವೆಂಪುರವರ ಕವನವನ್ನು ನಿಮ್ಗೆ ಹೇಳಿದ್ದು. ಅದಕ್ಕೋಸ್ಕರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಅಂತ ಹೇಳಿದರು. ಸ್ವತಂತ್ರ ನಂತರ ಕಾಂಗ್ರೆಸ್ ಪಕ್ಷದ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಉಕ್ಕಿನ ಕಾರ್ಖಾನೆಗಳು, ಅಣೆಕಟ್ಟುಗಳು, IITಗಳು, ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳು ಮತ್ತು ಪ್ರಜಾಪ್ರಭುತ್ವದ ಬಲಿಷ್ಠ ಸಂಸ್ಥೆಗಳನ್ನು ನಿರ್ಮಿಸುವ ಮೂಲಕ ಆಧುನಿಕ ಭಾರತದ ಅಡಿಪಾಯ ಹಾಕಿರ್ತಕ್ಕಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ರೆ ಯಾರೂ ಸಹ ಅಲ್ಲಿಗೆಳ್ಲಿಕ್ಕಾಗೋದಿಲ್ಲ. ಅವರು ಸತ್ತಾಗ ನ್ಯೂಯಾರ್ಕ್ ಟೈಮ್ಸಲ್ಲಿ, ಅಮೆರಿಕಾದ ಪತ್ರಿಕೆಯಲ್ಲಿ ಹೆಡ್ಲೈನ್ಸಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ದ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಇಸ್ ನೋ ಮೋರ್ ಅಂತ ಹೇಳಿ. ಆದರೆ ನಮ್ಮ ಪ್ರಧಾನಮಂತ್ರಿಗಳು ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡಿ. ಟ್ರಂಪ್ ಮುಂದೆ ಈಗಾಗಲೇ ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೆ. ಸರೆಂಡರ್ ಮೋದಿ ಅಂತ ಹೇಳಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಸುಮ್ಮನೆ ಹೇಳ್ತಾ ಇಲ್ಲ, ಸಂಪೂರ್ಣವಾಗಿ ಶರಣರಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇಂದಿರಾ ಗಾಂಧಿ ಅವರು, ನಾವೆಲ್ಲರೂ ಸಹ ಅವರ ಅಡಿಗೆ ಕೆಲಸ ಮಾಡಿದಂಥವ್ರು. ಅವಕಾಶಗಳ ಚಿಕ್ಕಮಗಳೂರು ಚುನಾವಣೆಯಲ್ಲೂ ಸಹ ಸಿಕ್ಕಿತ್ತು. ಇಂದಿರಾ ಗಾಂಧಿ ಅವರು ಅವರ ರಾಜಕೀಯ ಜೀವನದಲ್ಲಿ ಬಡತನ ನಿರ್ಮೂಲನೆ ಮತ್ತು ರಾಷ್ಟ್ರೀಯ ಭದ್ರತೆ ಬಗ್ಗೆ ಎರಡು ಭಾಳ ನಿಖರವಾದ ವಿಚಾರಗಳನ್ನು ಮುಂದಿಟ್ಕೊಂಡಿದ್ರು. ಬಡತನವನ್ನು ನಿರ್ಮೂಲನೆ ಮಾಡಿ ಗರೀಬಿ ಹಟಾವ್ ಅಂತ ಹೇಳಿದಾಗ ಅವರ ಘೋಷಣೆ ಇದು ಕೇವಲ ಚುನಾವಣೆ ಘೋಷಣೆ ಆಗಿರದೆ ಸಮಾಜದ ಕೊನೆಯ ವ್ಯಕ್ತಿಗೂ ಅಭಿವೃದ್ಧಿಯ ಫಲ ತಲುಪಬೇಕು ಎಂಬ ಅವರ ಬದ್ಧತೆಯ ಪ್ರತೀಕವಾಗಿತ್ತು. ದ ಸ್ಟ್ರಗಲ್ ಅಗೇನ್ಸ್ಟ್ ಪಾವರ್ಟಿ ಇಸ್ ನಾಟ್ ಮಿಯರ್ಲಿ ಅನ್ ಎಕನಾಮಿಕ್ ಸ್ಟ್ರಗಲ್, ಇಟ್ ಈಸ್ ಅ ಸ್ಟ್ರಗಲ್ ಫಾರ್ ಹ್ಯೂಮನ್ ಡಿಗ್ನಿಟಿ. ಬಡತನದ ವಿರುದ್ಧ ಹೋರಾಟ ಕೇವಲ ಆರ್ಥಿಕ ಹೋರಾಟವಲ್ಲ, ಇದು ಮಾನವ ಘನತೆಯನ್ನು, ಸ್ವಾಭಿಮಾನವನ್ನು ಉಳಿಸ್ತಕ್ಕಂಥ ಹೋರಾಟ ಅಂತ ಹೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಇಂದಿರಾ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು. ರಾಷ್ಟ್ರೀಯ ಬದ್ಧತೆಯ ವಿಚಾರ ಬಂದಾಗ ತಾವೆಲ್ಲರೂ ಸಹ ನೋಡಿದಿರಿ. ಯಾವತ್ತೂ ಸಹ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಇವರಿಗೆ ಭಾಳ ಬೆದರಿಕೆಯನ್ನು ಒದ್ದಾಗಲೂ ಸಹ 7 ಫ್ಲೀಟ್ ಅಂತೇಳಿ ದೊಡ್ಡ ಯುದ್ಧ ನೌಕೆಗಳನ್ನು ಬೆಂಗಾಲ ಕೊಲ್ಲಿಯಲ್ಲಿ ಬಂದಾಗಲೂ ಸಹ ಯಾವುದೇ ರೀತಿಗೆ ಅಂಜದೆ ರಷ್ಯಾದವ್ರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ದಿಟ್ಟತನದಿಂದ ಧೈರ್ಯವಾಗಿ ಎದುರಿಸಿ ಬಾಂಗ್ಲಾದೇಶವನ್ನು ಬೇರೆ ಮಾಡಿದಂಥ ಕೀರ್ತಿ ಯಾವ ನಾಯಕರಿಗೂ ಈ ದೇಶದಲ್ಲಿದ್ದ ಅದು ಇಂದಿರಾ ಗಾಂಧಿ ಅವ್ರಿಗೆ ಮಾತ್ರ ಇರ್ತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಅದಲ್ಲದೆ ಅವ್ರು ಹೇಳ್ತಾರೆ, ಒಂದು ರಾಷ್ಟ್ರದ ನಿಜವಾದ ಶಕ್ತಿ ಅದು ಇತರರಿಂದ ಏನು ಪಡೆದುಕೊಳ್ಳುತ್ತದೆ ಎಂಬುದರಲ್ಲಿ ಇಲ್ಲ, ತನ್ನ ಸ್ವಂತ ಸಾಮರ್ಥ್ಯದಿಂದ ಏನು ಸಾಧಿಸುತ್ತದೆ ಅನ್ನೋ ಇರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೇ ಹಸಿರು ಕ್ರಾಂತಿ, ಬಡತನದಲ್ಲಿ ನಾವೆಲ್ಲರೂ ಸಹ ಅಮೆರಿಕಾಯಿಂದ ಗೋಧಿ ಬರ್ತಾ ಇತ್ತು P4 ಅಂತೇಳಿ, ಭಾಳ ಹಿರಿಯರಿದ್ರೆ ಗೊತ್ತಾಗುತ್ತೆ. ಬಡತನದಲ್ಲಿ ನಾವೆಲ್ಲರಿದ್ದಾಗ ತಿನ್ನಕ್ಕೆ ಒಂದೊಟ್ಟು ಊಟ ಇಲ್ಲದೆ ಇರೋ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ರಾಷ್ಟ್ರದ ಕೃಷಿ ನೀತಿಯನ್ನು ಮಾಡಿ ಹಸಿರು ಕ್ರಾಂತಿಯನ್ನು ಮಾಡಿದಂಥ ಕೀರ್ತಿ ಇಂದಿರಾ ಗಾಂಧಿ ಅವ್ರಿಗೆ ಬರುತ್ತೆ. ಇವತ್ತೇನಾದರೂ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಅಕ್ಕಿ ಬೆಳೀತಕ್ಕಂಥ ರಾಷ್ಟ್ರ ಇದ್ದರೆ ಅದು ಭಾರತ ದೇಶ. ಅದು ಮೋದಿ ಮಾಡಿದ್ದಲ್ಲ, ಇಂದಿರಾ ಗಾಂಧಿ ಅವರು ಮಾಡಿದ್ದು. ಇಡೀ ರಾಷ್ಟ್ರದಲ್ಲಿ 2ನೇ ಅತಿ ದೊಡ್ಡ ಹಾಲು ಉತ್ಪಾದನೆಯ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ ದೇಶ.
ಮೊದಲು ನಾವು ಅಮೇರಿಕಾದಿಂದ ಮಿಲ್ಕ್ ಪೌಡರ್ ಬರ್ತಿತ್ತು ಮಕ್ಕಳಿಗೆ ಕೊಡೋಕ್ಕೆ. ಇವತ್ತು ನಾವೇ ಬೇರೆ ರಾಷ್ಟ್ರಗಳಿಗೆ ಹಾಲು ಮತ್ತು ಹಾಲಿನ ಪುಡಿಯನ್ನು ಕಳಿಸ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಈ ರಾಷ್ಟ್ರ ಏನಾದರೂ ಒಂದು ಬಲಿಷ್ಠ ರಾಷ್ಟ್ರವಾಗಿ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದರೆ ನಮ್ಮ ಅಚ್ಚುಮೆಚ್ಚಿನ ನಾಯಕರ ಕೊಡುಗೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಜೀವ್ ಗಾಂಧಿಯವರು, 21ನೇ ಶತಮಾನದ ಕನಸನ್ನು ಕಂಡಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಯುವ ಶಕ್ತಿ, ತಂತ್ರಜ್ಞಾನ ಮತ್ತು ಆಧುನೀಕರಣದ ಬಗ್ಗೆ ಅವರ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಅತ್ಯಂತ ಪ್ರಸಿದ್ಧ ಉಲ್ಲೇಖ ಯಾವುದು ಅಂದರೆ, ಭಾರತವು ಪ್ರಾಚೀನ ದೇಶವಾದರೂ ಯುವ ರಾಷ್ಟ್ರವಾಗಿದೆ. ಯುವಕರಂತೆ ನಾವು ಕೂಡ ಅಪಾರ ಆಶಯಗಳನ್ನು ಹೊಂದಿದ್ದೇವೆ. ನಾನೂ ಕೂಡ ಒಂದು ಕನಸು ಕಾಣುತ್ತೇನೆ. ಬಲಿಷ್ಠ, ಸ್ವತಂತ್ರ, ಸ್ವಾವಲಂಬಿ ಹಾಗೂ ವಿಶ್ವದ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಭಾರತದ ಕನಸು. 21ನೇ ಶತಮಾನದ ಭಾರತದ ಕುರಿತು ಅವರು ಹೇಳಿದ ಮತ್ತೊಂದು ಪ್ರಸಿದ್ಧ ಮಾತು, ಭಾರತವನ್ನು 21ನೇ ಶತಮಾನಕ್ಕೆ ಪ್ರವೇಶಿಸಲು ನಾವು ಸಜ್ಜುಗೊಳಿಸಬೇಕಾಗಿದೆ ಅಂಥೇಳಿ 18 ವರ್ಷ ಯುವಕರಿಗೆ ಮತದಾನದ ಹಕ್ಕನ್ನು ಸಹ ರಾಜೀವ್ ಗಾಂಧಿಯವರು ಕೊಟ್ಟರು. ರಾಜೀವ್ ಗಾಂಧಿಯವರು ತಂದಂಥ ಮಾಹಿತಿ ತಂತ್ರಜ್ಞಾನ, ದೂರ ಸಂಪರ್ಕ, ಪಂಚಾಯಿತಿ ರಾಜ್ ವ್ಯವಸ್ಥೆ ಮತ್ತು ಯುವ ಶಕ್ತಿಯ ಮೇಲೆ ಇಟ್ಟ ನಂಬಿಕೆ ಇಂದು ಭಾರತ ಡಿಜಿಟಲ್ ಮತ್ತು ಆಧುನಿಕ ಬೆಳವಣಿಗೆ ಅಡಿಪಾಯವಾಗಿದೆ. ಅದರ ಕನಸಿನ ಭಾರತವನ್ನು ಸಕಾರಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವೆಲ್ಲರೂ ಸಹ ಬಹುಶಃ ಇಡೀ ಭಾರತದಲ್ಲಿ ಯಾರು ತಪ್ಪು ತಿಳ್ಕೊಳ್ಬಾರ್ದು ಅಷ್ಟೇ, ಯಾರಾದರೂ ಆ ಒಂದು ಕುಟುಂಬದ ಜೊತೆ ಕೆಲಸ ಮಾಡಿದರೆ, ನಾನು ಇಂದಿರಾ ಗಾಂಧಿ ಅಡಿ ಕೆಲಸ ಮಾಡಿದ್ದೀನಿ, ಸಂಜಯ್ ಗಾಂಧಿಯವ್ರ ಜೊತೆ ಜೈಲಲ್ಲಿದ್ದೆ, ರಾಜೀವ್ ಗಾಂಧಿಯವರು ರಾಜ್ಯಸಭೆಗೆ ತಂದರು, ಸೋನಿಯಾ ಗಾಂಧಿಯವರು ರಾಜ್ಯಸಭೆಗೆ ತಂದರು, ರಾಹುಲ್ ಗಾಂಧಿಯವರು ರಾಜ್ಯಸಭೆಗೆ ತಂದರು, ಈಗ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಜೊತೆ ಕೆಲಸ ಮಾಡಿ 6 ಜನ ಜೊತೆ ಕೆಲಸ ಮಾಡಿರ್ತಕ್ಕಂಥದ್ದೇ ನನ್ನ ದೊಡ್ಡ ಸಂಪತ್ತು, ಆಸ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ನಾನು. ಅದರ ಜೊತೆಗೆ ರಾಜಕೀಯ ವಿಚಾರ ಬಂದಾಗ ಅಕಾಲಿಕ ಮರಣ, ಈ ರಾಷ್ಟ್ರದಲ್ಲಿ ಏನಾದರೂ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಮಾತ್ರ. ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೋಸ್ಕರ ಯಾರಾದರೂ ಪ್ರಾಣ ಬಿಟ್ಟಿದ್ರೆ ಅದು ನಮ್ಮೆಲ್ಲರ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಮಾತ್ರ. ಈ ರಾಷ್ಟ್ರಕ್ಕೆ ಏಕತೆಗೆ ಧಕ್ಕೆ ಬಂದಾಗ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರು. ಈ ರಾಷ್ಟ್ರದ ಅಖಂಡತೆಗೆ ಧಕ್ಕೆ ಆದಾಗ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರು. ಈ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಅಲ್ಲೋಲ ಕಲ್ಲೋಲ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪ್ರಧಾನಮಂತ್ರಿಯ ಹುದ್ದೆಯನ್ನು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸೋನಿಯಾ ಗಾಂಧಿ ಮಾತ್ರ ಅಂತ ಹೇಳಲಿಕ್ಕೆ ನಿಮಗೆ ಇಚ್ಛೆ ಬೀಳ್ತಾನೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿಯವರ ಅಧಿಕಾರ ತೆಗೆದುಕೊಂಡ ನಂತರ ನೀವೆಲ್ಲರೂ ಸಹ ನೋಡಿದ್ದೀರಿ, ಮೊಟ್ಟ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರಿಗೆ ಯಾರೂ ಸಹ ಉದ್ಯೋಗ ಇಲ್ಲದೆ ಇರಬಾರ್ದು ಅಂತೇಳಿ ವರ್ಷಕ್ಕೆ 100 ದಿನಗಳ ಕಾಲ ಉದ್ಯೋಗ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಮಹಾತ್ಮ ಗಾಂಧಿ. ಉದ್ಯೋಗ ಖಾತರಿ ಯೋಜನೆಯನ್ನು ಮಾಡಿಕೊಟ್ರು. ಅದನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಬುಡಮೇಲು ಮಾಡ್ತಾ ಇದೆ. ಅದರ ಜೊತೆಗೆ ಸರ್ವ ಶಿಕ್ಷಾ ಅಭಿಯಾನ, ಎಲ್ಲ ಮಕ್ಕಳಿಗೂ ಸಹ ಉಚಿತ ವಿದ್ಯಾಭ್ಯಾಸಗಳು, RTI ಇರ್ಬೋದು, ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇರ್ಬೋದು, ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ತಮಗೆ ತಂದುಕೊಟ್ರು. ಯಾರೂ ಸಹ ರಾತ್ರಿ ಹೊತ್ತು ಹೊಟ್ಟೆಗಿಲ್ಲದೆ ಮಲಗಬಾರ್ದು ಅಂಥೇಳಿ ಆಹಾರ ಖಾತ್ರಿ ಯೋಜನೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಏನಿವತ್ತು 5 kg ಅಕ್ಕಿ ಬರ್ತಾ ಇದೆ, ಸೋನಿಯಾ ಗಾಂಧಿಯವರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2011ರಲ್ಲಿ ಮಾಡಿರ್ತಕ್ಕಂಥ ಆಹಾರ ಖಾತ್ರಿ ಯೋಜನೆ ಮೂಲಕ ನಿಮ್ಮೆಲ್ರಿಗೂ ಸಹ 5 kg 10 kg ಅಕ್ಕಿ ಸಿಗ್ತಾ ಇದೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಹೇಳಿ, ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಈ ಒಂದು ಸರೆಂಡರ್ ಮೋದಿ ಯಾವುದಾದ್ರೂ ಒಂದು ಕಾರ್ಯಕ್ರಮ 12 ವರ್ಷದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿಬಿಡಿ, ನಾನು ಇವತ್ತೇ ರಾಜಕಾರಣ ಬಿಡಲಿಕ್ಕೆ ತಯಾರಿದ್ದೇನೆ. ಪಾಕಿಸ್ತಾನ, ಮುಸಲ್ಮಾನ್, ಚಿಕನ್, ಮಟನ್, ಮछली, ಮಂಗಲ್ ಸೂತ್ ಅಂತ ಹೇಳ್ಕೊಂಡು ಜನಗಳನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಈ ಸರ್ಕಾರಕ್ಕೆ ನಾವೇನಾದರೂ ಒಂದು ಕಡೆ ಕಾಣಿಸ್ಲಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದೇ ರೀತಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅಧಿಕಾರವನ್ನು ತೆಗೆದುಕೊಂಡಾಗ ಪರಿಸ್ಥಿತಿ, ಅವರು ಈಗಾಗಲೇ ಈ ಭಾರತದ
ಆರ್ಥಿಕ ಸುಧಾರಣೆಯ ಶಿಲ್ಪಿಗಳು ಅಂತೇಳಿ ಭಾಳಷ್ಟು ಪ್ರಸಿದ್ಧರಾಗಿದ್ದಾರೆ. ಒಬ್ಬ ವಿಶ್ವದಲ್ಲಿ ಪ್ರಸಿದ್ಧ ಆರ್ಥಿಕ ಆರ್ಥಿಕ ತಜ್ಞ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಕಾರ್ಯಕ್ರಮಗಳ ಮೂಲಕ ಹಲವಾರು ವಿಚಾರಗಳನ್ನು ನಾವು ನೋಡಿದ್ದೇವೆ. 1990ರ ಆರ್ಥಿಕ ಸುಧಾರಣೆ ಸಂದರ್ಭದಲ್ಲಿ ಈ ಮಾತು ವಿಶೇಷವಾಗಿ ಪ್ರಸಿದ್ಧಿಯಾಗಿತ್ತು. ಸಮಗ್ರ ಮತ್ತು ಒಳಗೊಳ್ಳುವ ಅಭಿವೃದ್ಧಿಯ ಕುರಿತು ಅವರ ಮತ್ತೊಂದು ಮಹತ್ವದ ಸಂದೇಶ, ನಮ್ಮ ಮುಂದಿರುವ ನಿಜವಾದ ಸವಾಲು ಎಂದರೆ ಆರ್ಥಿಕ ಬೆಳವಣಿಗೆಯ ಫಲವು ಸಮಾಜದ ಎಲ್ಲ ವರ್ಗಗಳಿಗೂ ಸಹ ತಲುಪುವಂತೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ರವರು. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಾರೆ, ನರೇಂದ್ರ ಮೋದಿಯವರು ಭಾಳ 5ನೇ ಆರ್ಥಿಕ ಶಕ್ತಿ ಮಾಡಿಬಿಟ್ಟಿದ್ದಾರೆ ದೇಶಕ್ಕೆ ಅಂತ ಹೇಳಿ. 1947ನೇ ಇಸ್ವಿನಲ್ಲಿ ಸಿದ್ದರಾಮಯ್ಯ ಅವ್ರ ಮುಂದೆ ನಾನು ಬಜೆಟ್ಗೇನು ಮಾತಾಡೋಕ್ಕಾಗೋದಿಲ್ಲ, ಸರಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. 1952-53 ಕೇಂದ್ರ ಬಜೆಟ್ ವೆಚ್ಚ 404 ಕೋಟಿ ಮಾತ್ರ. ಆದರೆ ಇವತ್ತಿನ ಬಜೆಟ್ 50 ಲಕ್ಷ ಕೋಟಿ ಇದೆ ಅಂದಾಗ ಇದಕ್ಕೆ ನರೇಂದ್ರ ಮೋದಿಯವರು ಏನಾದರೂ ಮಾಡಿದಾರಾ ಅಥವಾ ಏನು ಮಾಡಿದ್ದಾರೆ ಅಂತ ಹೇಳಿ. ಏನು ಕಾಂಗ್ರೆಸ್ ಪಕ್ಷದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರು, HMT, HAL, ITI, BL, BEMEL ಅಂತ ಹೇಳಿ ಇವೆಲ್ಲ ಸಾರ್ವಜನಿಕ ಉದ್ಯಮಗಳು ಬೆಂಗಳೂರು ನಗರದಲ್ಲಿತ್ತು. ಒಂದೊಂದಾಗೆ ಮಾರ್ಕೊಂಡು ಬಂದುಬಿಟ್ಟಿದ್ದಾರೆ. HMT ಮಾರಿದ್ರು, ITI ಮಾರಿದ್ರು, ಪ್ರತಿಯೊಂದು 26 ಸಾರ್ವಜನಿಕ ಉದ್ಯಮಗಳನ್ನು ಮಾರಿರ್ತಕ್ಕಂಥ ಏನಾದರೂ ಕೆಟ್ಟ ಕರಾಳ ಇತಿಹಾಸ ಇದ್ದರೆ ಅದು ನರೇಂದ್ರ ಮೋದಿಯವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆದ್ದರಿಂದ ಈ ದೇಶವನ್ನು ಒಂದು ಶಕ್ತಿತ್ವವಾಗಿ ಬೆಳೆಸಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ನಿಮ್ಗೆಲ್ಲರೂ ಸಹ ಗೊತ್ತಾಗಬೇಕು ಅಂತ ಹೇಳಿ ನಾನು ಭಾಷಣ ಮಾಡ್ತಾ ಇದ್ದೀನಿ. ಭಾಷಣ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಯಾವುದೇ ರಾಜಕೀಯ ಪಕ್ಷಗಳನ್ನು ಬಿಡಲಿಲ್ಲ. ಈ ದೇಶದ ಎಲ್ಲ ಪ್ರಾದೇಶಿಕ ಪಕ್ಷಗಳಿದೆ ನೋಡಿ, ಅದು ADMK ಇರ್ಬೋದು, ಶಿವಸೇನಾ ಇರ್ಬೋದು, ಅಕಾಲಿದಳ ಇರ್ಬೋದು, ಜನತಾದಳ ಇರ್ಬೋದು, ಈಗ ತೃಣಮೂಲ ಇರ್ಬೋದು, ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ ಹೊಡಿರ್ತಕ್ಕಂಥದ್ದು ಈಗಾಗಲೇ ತಾವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಯಾವುದೇ ಪ್ರಾದೇಶಿಕ ಪಕ್ಷವನ್ನು ಮುಗಿಸ್ಲಿಕ್ಕೆ ಹೊರಲಿಲ್ಲ. ಎಲ್ಲ ಪ್ರಾದೇಶಿಕ ಪಕ್ಷಗಳು ಮೇಲೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ. ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಒಂದೊಂದಾಗೆ ಮುಗಿಸ್ತಾ ಇರ್ತಕ್ಕಂಥದ್ದು ನೋಡಿದಾಗ ನೀವು ಯೋಚನೆ ಮಾಡಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿಯವರ ಅವ್ರು ಹೇಳ್ತಾ ಇರ್ತಾರೆ, 1 ನೇಷನ್ 1 ಲೀಡರ್, 1 ನೇಷನ್ 1 ರಿಲಿಜನ್, 1 ನೇಷನ್ 1 ಎಜುಕೇಷನ್, 1 ನೇಷನ್ 1 ರೇಷನ್ ಅಂತ ಹೇಳಿ ಒಂದು 16 ಇಟ್ಕೊಂಡಿದ್ದಾರೆ. ಏನಕ್ಕಂತೆ 16? ಅದಕ್ಕೆ ನಾನು ಹೇಳಿದ್ದು, ಬಹುತ್ವದ ಆತ್ಮ ಈ ಭಾರತ ದೇಶ, ಎಲ್ರಿಗೂ ಸಹ ಅವಕಾಶ ಇರ್ತಕ್ಕಂಥದ್ದು. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದಾಗೆ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ವಿಶೇಷ ತೀವ್ರ ಪರಿಷ್ಕರಣೆ ಮಾಡ್ತಕ್ಕಂಥ SIR ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು. ನೀಟ್ ಪರೀಕ್ಷೆ ಪತ್ರಿಕೆ ಏನು ಸೋರಿಕೆ ಆಗ್ತಾ ಇದೆ ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು. ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರು, AICCನಲ್ಲಿ ನಾನು ಸುಮಾರು ವರ್ಷ ಇದ್ದೆ, ಸುಮಾರು ರಾಜ್ಯಗಳ ಉಸ್ತುವಾರಿ ವಹಿಸಿದ್ದೆ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ರಾಜ್ಯ ಅಂತ ಹೇಳಕ್ಕೆ ಇಚ್ಛೆ ಬೀಳ್ತೇನೆ. ಅದರ ಕೊಡುಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನೋದಕ್ಕೂ ಕೂಡ ಯಾರೂ ಸಹ ಮರೆಯೋಂಗಿಲ್ಲ. ದೇವರಾಜ ಅರಸರವರ ಅಧಿಕಾರದಲ್ಲಿ, ದೇವರಾಜ ಅರಸರು ಮುಖ್ಯಮಂತ್ರಿ ಆದ ನಂತರ ಏನು ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಎಲ್ಲರಿಗೂ ಸಹ ಉಳುವವನೇ ಒಡೆಯ ಅಂತ ಹೇಳಿ ಕಾರ್ಯಕ್ರಮಗಳನ್ನು ತಂದು ಎಲ್ಲ ವರ್ಗದವ್ರಿಗೂ ಸಹ ಸರ್ಕಾರದ ಮೂಲ ಧಾರೆಯಲ್ಲಿ ತಂದಿರ್ತಕ್ಕಂಥ ಕೀರ್ತಿ ದೇವರಾಜ ಅರಸರಿಗೂ ಸಹ ಸಲ್ಲುತ್ತೆ. ನಿಜಲಿಂಗಪ್ಪನವ್ರು ಇರ್ಬೋದು, ದೇವರಾಜ ಅರಸ್ ಇರ್ಬೋದು, ಅಥವಾ SM ಕೃಷ್ಣರವ್ರು ಇರ್ಬೋದು, JH ಪಟೇಲ್ ಅವರು ಇರ್ಬೋದು, ಎಲ್ಲರೂ ಸಹ ಕೆಂಗಲ್ ಹನುಮಂತನವ್ರು ಇರ್ಬೋದು, ಆದರೂ KC ರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಸಹ ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಟೊಂಕ ಕಟ್ಟಿ ನಿಂತು ಸಾಧನೆ ಮಾಡಿದ್ದಾರೆ. ಅದನ್ನು ನಾವು ಮುಂದೆ ತೆಗೆದುಕೊಂಡು ಹೋಗಬೇಕಾಗಿದೆ. ನಾವೇನು ಸಾಧನೆ ಮಾಡ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಪೂರ್ವಜರು ಏನು ಈ ಒಂದು ಪವಿತ್ರವಾದ ಪಕ್ಷವನ್ನು ನಮ್ಮ ಕೈಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದಕ್ಕೆ ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂಥ ಭರವಸೆನ ನಾನು ನಿಮಗೆ ಕೊಡ್ತೇನೆ. ಶಕ್ತಿ ಮೀರಿ ಕೆಲಸ ಮಾಡ್ತೇನೆ. ಮುಂದಿನ ಪೀಳಿಗೆಗೆ ಯಾವ ರೀತಿ ನಮ್ಮ ಪೂರ್ವಜರು ನಮಗೆ ಕಾಂಗ್ರೆಸ್ ಪಕ್ಷವನ್ನು ಕೊಟ್ಟಿದ್ರು
ಅದೇ ರೀತಿ ತಮ್ಮ ಕೈಯಲ್ಲಿ ಕೊಟ್ಟು ನಾವು ಸಹ ಮುಂದೆ ಹೋಗ್ತೀವಿ. ಮತ್ತು ಖರ್ಗೆ ಸಾಹೇಬರು ಕೆಲವು ಕಿವಿ ಮಾತು ಹೇಳಿದರು. ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ತೊಂದರೆ ಆಗದಾಗೆ ನಾನು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಒಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಅದರ ಜೊತೆಗೆ ಕೆಲವು ಅಗ್ರಿಮೆಂಟ್ ಕೂಡ ತಾವು ಮಾಡಿಕೊಂಡಿದ್ದರು. 2.5 ವರ್ಷ ಆಗೋಯ್ತು. ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳು ಹಂಗೆ ಇದ್ದಾರೆ, ಮೆಂಬರ್ಗಳು ಹಂಗೆ ಇದ್ದಾರೆ. ಅವ್ರನ್ನೆಲ್ಲ ರಾಜೀನಾಮೆ ತಗೊಂಡು ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕೆಂದರೆ 1ನೇ ಇನ್ನಿಂಗ್ಸ್ ಆಯಿತು, ಸಿದ್ದರಾಮಯ್ಯನವರು 1ನೇ ಇನ್ನಿಂಗ್ಸ್ ಮಾಡಿದ್ರು. ಈಗ 2ನೇ ಇನ್ನಿಂಗ್ಸ್ ನಾವು ಆಡಬೇಕಾದ್ರೆ ಪಿಚ್ ಹೆಂಗಿದೆ ಅನ್ನೋದು ನೋಡಬೇಕಾದ್ರೆ ಹೊಸ ಕಾರ್ಯಕರ್ತರ ಜೊತೆಗೆ ಹೊಸ ಜವಾಬ್ದಾರಿ ಅವ್ರಿಗೆಲ್ಲರೂ ಸಹ ಕೊಡಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಇದು ನಮ್ಮ ಪೂರ್ವಾರ್ಜಿತ ಸೊತ್ತಲ್ಲ. ಸರ್ಕಾರ ಅಂತಕ್ಕಂಥದ್ದು ಯಾರ ಪೂರ್ವಾರ್ಜಿತ ಸೊತ್ತಲ್ಲ. ನೀವು ಏನು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಾಯ ಮಾಡಿದ್ರಿ, ರಕ್ತ ಬೆವರು ಸುಲ್ಸ್ ಮಾಡಿದಿರಿ, ಆ ಸರ್ಕಾರದ ಫಲ ನಿಮಗೂ ಸಹ ಸಿಗಬೇಕು ಅಂತೇಳಿ ನಾನು ಹೇಳ್ತೇನೆ. ಮತ್ತು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಸಹ ವಿಧಾನಸೌಧ ಪಾರ್ಲಿಮೆಂಟ್ ಓಡಾಡ್ದವನಲ್ಲ, ಲೆಟರ್ ಗಿಟರ್ ಇಟ್ಕೊಂಡು ಓಡಾಡ್ದವನಲ್ಲ, ಫೈಲ್ ಇಟ್ಕೊಂಡು ಓಡಾಡ್ದವನಲ್ಲ. ಕಾಂಗ್ರೆಸ್ ಪಕ್ಷ ಪವಿತ್ರವಾದ ಪಕ್ಷ. ಸಾವಿರಾರು ಜನ ಪ್ರಾಣಾರ್ಪಣೆ ಮಾಡಿ, ಲಕ್ಷಾಂತರ ಜನ ತ್ಯಾಗ ಮಾಡಿ ಈ ಪಕ್ಷವನ್ನು ಈ ರಾಷ್ಟ್ರದಲ್ಲಿ ಇಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರ್ತಂಥ ಪಕ್ಷ. ಇದನ್ನು ಬಲಿಷ್ಠವಾಗಿ ಬೆಳೆಸಬೇಕು ಅಂತೇಳಿ ಭಾರತ್ ಸೇವಾದಳದಲ್ಲಿ ಮೊದಲನೇ ಹೆಜ್ಜೆ ಶೇಷಾಪುರಂ ಸ್ಕೂಲು, NSUI MES ಕಾಲೇಜಲ್ಲಿ NSUI. ನನ್ನ ಗುರುಗಳಾದ ಎಚ್ ನರಸಿಂಹಯ್ಯನವರು MPL ಶಾಸ್ತ್ರಿಗಳು. ಅವರು MPL ಶಾಸ್ತ್ರಿಗಳು ಒಂದು ಕಾಲೇಜಿನ ಅಧ್ಯಕ್ಷರಾಗಿ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಕ್ಕಂಥದ್ದು ಈಗಲೂ ಸಹ ನಮಗೆ ಉಪಯೋಗಕ್ಕೆ ಬರ್ತಾ ಇದೆ. ಎಚ್ ನರಸಿಂಹಯ್ಯನವರು ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇದ್ದರು. ನಾಯಕತ್ವ ಹೆಂಗಿರಬೇಕು ಅಂಥೇಳಿ ನನ್ನ ಜೊತೆ ಇಲ್ಲಿ ಸ್ಟೇಜ್ ಮೇಲೆ PM ಅಶೋಕ್ ಗಾಂಧಿ ಟೋಪಿ ಹಾಕ್ಬಿಟ್ಟಿದ್ದಾರೆ, ಅವರಿದ್ದರು. ರೇವಣ್ಣ ಇದ್ದರು, ಮತ್ತು KM ನಾಗರಾಜರು. ರೇವಣ್ಣ PM ಅಶೋಕ್ ಏನಾದರೂ ಸ್ವಲ್ಪ ಆದರು, ಮುಂದೆ ಏನೋ ಕನಸು ಬಿಡ ಕಾಣ್ತಾ ಇದ್ದಾರೆ ಅಶೋಕ್ರವರು, ಆದರೆ ಒಳ್ಳೆಯದು. KM ನಾಗರಾಜ್ ಅವರು ಮಾತ್ರ ಏನೂ ಆಗಲಿಲ್ಲ, ಅವ್ರಿಗೆ ಆರೋಗ್ಯನೂ ಸಹ ಸರಿ ಇರಲಿಲ್ಲ. ನಿರಂತರವಾಗಿ ನಾವೆಲ್ಲರೂ ಸಹ ಒಂದೇ ಪಕ್ಷದಲ್ಲಿ, ಇಂದಿರಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ಸೋನಿಯಾ ಗಾಂಧಿಯವರು ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ಪ್ರಿಯಾಂಕಾ ಗಾಂಧಿಯವರು ಇರ್ಬೋದು, ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕೆಲಸ ಯಾಕೆ ಮಾಡ್ಕೊಂಡು ಬಂದ್ವಿ ಅಂದರೆ ಎಲ್ಲರಿಗೂ ಸಹ ಅವಕಾಶ ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಹೇಳ್ತೀನಿ. ನೀವು ಸಹ ಧೃತಿ ಕೆಡಬೇಡಿ. ನಾನು ಯಾವುದೇ ದೊಡ್ಡ ಜಾತಿಯಿಂದ ಬಂದವನಲ್ಲ, ನಾನು ಯಾವುದೇ ದೊಡ್ಡ ಬಂಡವಾಳಶಾಹಿ ಅಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಷ್ಟ ಮೇಲೆ ಬರಬೇಕಾದ್ರೆ ಒಂದು ಪಕ್ಷದ ನಿಷ್ಠೆ, ನಾಯಕತ್ವದಲ್ಲಿ ನಂಬಿಕೆ ಇದರ ನೀವು ಸಹ ಮೇಲೆ ಬರ್ತೀರಾ ಅನ್ನೋದನ್ನು ನಿಮಗೆ ಆಶ್ವಾಸನೆ ಕೊಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ನಮ್ಮ ಸೋನಿಯಾ ಗಾಂಧಿಯವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ, 2010 ಇಸ್ವಿನಲ್ಲಿ 33% ಮೀಸಲಾತಿ ಮಹಿಳೆಯರು ಕೊಡಬೇಕು ಅಂತ ಹೇಳಿದ್ದಾರೆ. 1998 ಇಸ್ವಿನಲ್ಲೇ 33% ಮಹಿಳೆಯರಿಗೆಲ್ಲ ಪದಾಧಿಕಾರಿಗಳ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಯಾರೇ ಪೂರ್ಣವಾಗಿ ಕೆಲಸ ಮಾಡೋರಿಗೆ ಎಲ್ಲ ರೀತಿಯ ಶಕ್ತಿ ತುಂಬಲಿಕ್ಕೆ ಪದಾಧಿಕಾರಿಗಳಾಗೋರು 33% ಡೆಫಿನೆಟ್ ಆಗಿ ಖಚಿತವಾಗಿರುತ್ತೆ ಅನ್ನೋದನ್ನು ನಿಮಗೆ ನಾನು ಭರವಸೆ ಕೊಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಜೊತೆಗೆ ಯುವಕರು ಬೇಕು, ವಿದ್ಯಾರ್ಥಿಗಳು ಬೇಕು, ಬುದ್ಧಿಜೀವಿಗಳು ಬೇಕು. ಅದ್ರ ಜೊತೆಗೆ ಅನುಭವ ಇರ್ತಕ್ಕಂಥ, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಹಿರಿಯರನ್ನು, ಯುವಕರನ್ನು, ಮಹಿಳೆಯರನ್ನ, ವಿದ್ಯಾರ್ಥಿಗಳನ್ನ ಸೇರಿ ನಾನು ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ತಾವೆಲ್ಲರೂ ಸಹ ಸಹಕಾರ ಕೊಡಬೇಕು. ಇದು ನನಗೆ ಸಹಕಾರ ಕೊಡೋದಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡ್ತಕ್ಕಂಥದ್ದು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ಇಳಿ ವಯಸ್ಸಿನಲ್ಲೂ ಸಹ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿಯವರು ಏನು ಹೋರಾಟ ನಮ್ಮ ಪರ ಮಾಡ್ತಾ ಇದ್ದಾರೆ, ಅವರ ಕೈ ಬಲಪಡಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವರು ನೋಡಿ, ಏನಾದರೂ ಖರ್ಗೆ ಸಾಹೇಬರು BJP ಮೇಲೆ RSS ಮೇಲೆ ಸ್ಟೇಟ್ಮೆಂಟ್ ಹೇಳಿದೆ ಕಾಂಗ್ರೆಸ್ ಆಫೀಸ್ಗೆ ಗೆರವು ಮಾಡೋಕ್ಕೆ ಬರ್ತಾರೆ. ಸೋನಿಯಾ ಗಾಂಧಿ ಅವರು ಏನಾದರೂ ಗೆರವು ಮಾಡೋಕ್ಕೆ ಬರ್ತಾರೆ. ನಾನು ಹೇಳ್ತಾ ಇರ್ತೀನಿ, ಸ್ವಲ್ಪ ನನ್ನ ಹತ್ರನೂ ಬಂದರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ವೇದಿಕೆ ಮೂಲಕ ಹೇಳ್ತೇನೆ. ಆದ್ದರಿಂದ ಯುವ ಕಾಂಗ್ರೆಸ್ ಅವರು, NSU ಅವರು ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ನಾನು ಸಹ NSUನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಇದ್ದವನು, ಯುವ ಕಾಂಗ್ರೆಸ್ಸಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಇದ್ದವನು, ರಾಜ್ಯದಲ್ಲೂ ಇದ್ದವನು.
ಇಂದಿರಾ ಗಾಂಧಿ ಅವ್ರ ಮೇಲೆ ಯಾರಾದರೂ ಮಾತಾಡಿದ್ರೆ ಯಾವ ಮಟ್ಟಕ್ಕಾದರೂ ನಾವು ಹೋಗಿ ಹೋರಾಟ ಅವರ ವಿರುದ್ಧ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾವೆಲ್ಲ ಅಶೋಕು ನಮಗೇನು ಅವಕಾಶಗಳು ಸಿಗ್ತಾ ಇಲ್ಲ. ರೇವಣ್ಣನಿಗೆ ನಮಗೆ ಜಿಂದಾಬಾದ್ ಕಮಿಟಿ ಚೇರ್ಮನ್ ಅಂತಲೇ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ರು. ಸಂಬಳಿಲ್ಲ ಗಿಮ್ಳಿಲ್ಲ, ನನ್ನ ಗಂಡ ಜಮೇದಾರ ಅಂದಂಗೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ 53 ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದನೇ ಇಷ್ಟೊಂದು ಧೈರ್ಯವಾಗಿ, ಆತ್ಮಸಾಕ್ಷಿಯಾಗಿ, ಆತ್ಮಗೌರವದಿಂದ ಮತ್ತು ಸ್ವಾಭಿಮಾನದಿಂದ ಮಾತಾಡೋ ಧೈರ್ಯ ನಮ್ಮೆಲ್ರಿಗೂ ಸಹ ಬರಬೇಕು. ಅದೇ ರೀತಿ ತಮ್ಮೆಲ್ರಿಗೂ ಸಹ ಬರಲಿ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹ ತಮ್ಮ ಸಹಕಾರ, ಬೆಂಬಲ ಮತ್ತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಈಗ ಡಿಜಿಟಲ್ ವರ್ಲ್ಡ್, ಹೂನಾರ, ಶಾಲು, ಬೊಕ್ಕೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗೋಗುತ್ತೆ. ಅದನ್ನೆಲ್ಲ ತೆಗೆದುಕೊಂಡು ಬಂದು ನಮ್ಮ ಆಫೀಸಲ್ಲಿ ನಾರಾಯಣ ರಾವ್ ಎಲ್ಲ ಇರ್ತಾರೆ. ಅವ್ರ ಆಫೀಸಲ್ಲಿ ಬಂದು ಗೂಗಲ್ಲು ಡಿಜಿಟಲ್ ಇರುತ್ತೆ, ನೀವಲ್ಲಿ ಪೇ ಮಾಡಿಬಿಟ್ಟು ನಮ್ಗೆ ಅದು ಚೀಟಿ ಕೊಟ್ಬಿಡಿ, ನಾವು ನಿಮ್ಮ ಹೂನಾರದ ಬದಲಲ್ಲಿ ಹಾಕಿದ್ದೀವಿ ಅಂತೇಳಿ. ಅದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಆದ್ದರಿಂದ ತಾವು ಕಾಂಗ್ರೆಸ್ ಪಕ್ಷವನ್ನು ಬಡವರ ಪಕ್ಷ ಅನ್ಬೇಕಾದ್ರೆ ನಿಮ್ಮ ಹಣವೂ ಸಹ ನಮಗೆ ಬೇಕು. ನಿಮ್ಮ ₹1 ಕೊಡಿ, ನಿಮ್ಮ ಪಕ್ಷ ಇದು, ನೀವು ಬೆಳೆಸಬೇಕು. ಹಣವಂತರಿಂದ ತೆಗೆದುಕೊಂಡು ನಾವು ಪಕ್ಷ ಬೆಳೆಸೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವು ಅವ್ರಿಗೆ ಸರೆಂಡರ್ ಆಗಬೇಕಾಗುತ್ತೆ. ನಾವು ನಿಮಗೆ ಸರೆಂಡರ್ ಆಗಬೇಕಂದ್ರೆ, ಬಡವರ ಮಾತು ಕೇಳಬೇಕಾದ್ರೆ ನೀವು ₹100 ಹಾರನ್ನು, ₹500 ಹಾರನ್ನು, ₹1000 ಹಾರ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಖಜಾಂಚಿಗೆ ಕೊಡಿ. ಅಲ್ಲಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ಈ ಪಕ್ಷ 72 ಜನಗಳನ್ನ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಪಕ್ಷ 1885ನೇ ಇಸ್ವಿನಲ್ಲಿ. ಇವತ್ತು ಕೋಟ್ಯಾಂತರ ಜನ ಕಾರ್ಯಕರ್ತರಿದ್ದಾರೆ. ನಿಮ್ಮೆಲ್ಲರ ಧೈರ್ಯ ಸ್ಥೈರ್ಯದಿಂದ ಮುನ್ನುಗ್ಗೋಣ ಅನ್ನೋ ಒಂದು ಮಾತನ್ನು ಹೇಳಿ, ತಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಂಕಲ್ಪ ಸಮಾವೇಶ, ದೊಡ್ಡ ಸಂಕಲ್ಪವನ್ನು ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಬೆಳೆಸಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸ, ಜಾತ್ಯತೀತ ತತ್ವವನ್ನು ನಾವು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಸಂಕಲ್ಪ ತೆಗೆದುಕೊಂಡು ತಾವೆಲ್ಲರೂ ಸಹ ತಮ್ಮ ಊರಿಗೆ ಹೋಗಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಹ ವಂದನೆ ಸಲ್ಲಿಸಿ, ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ.